ತುಂಬ ಜನ ವ್ಯೂವರ್ಸು ನನಗೆ ಇದೇ ಒಂದು ಬೇರೆ ಟೈಪ್ ರಂಗೋಲಿ ಡಿಸೈನ್ಸ್ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೇ ವ್ಯೂವರ್ಸು ಬಂದರು, ಹಾಗೆ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ. ಅದಕ್ಕೋಸ್ಕರ ಅವರ ಒಂದು ನಂಬಿಕೆಗೆ ನಾನು ಈ ವಿಡಿಯೋನ ಫಸ್ಟು ಅವರಿಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಾನು ವಿಡಿಯೋ ಹಾಕ್ದೇ ಇದ್ದರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದುವರೆಗೂ ವೇಟ್ ಮಾಡ್ತಾ ಇದ್ದೀರಾ, ವೇಟ್ ಅಂತ ಅಲ್ಲ, ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರಂಗೋಲಿ ಡಿಸೈನ್ಸು ಒಂದು ವಾರಕ್ಕಾಗೋಷ್ಟು, ವಾರಕ್ಕೆ ಅಂದರೆ ಸಣ್ಣ ಸಣ್ಣ ಡಿಸೈನ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಒಳ್ಳೆ ಟಾಪಿಕ್ ಕೂಡ ಇವತ್ತು ಹಂಚ್ಕೋತಾ ಇದ್ದೀನಿ. ಅದೇನಂತ ಅಂದರೆ, ನಾನು ಏನು ಆ ಟೈಮಲ್ಲಿ ಖಾಲಿ ಇದ್ನಲ್ಲ, ಅಂಥ ಟೈಮಲ್ಲಿ ನನಗೊಂದು ಮೋಸ ಆಯಿತು. ಆ ಮೋಸದ ಬಗ್ಗೆ ನೀವು ಕೂಡ ಸ್ವಲ್ಪ ಎಚ್ಚರದಿಂದ ಇರಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ವಿಚಾರನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಅದು ಇವಾಗಿನ ಟ್ರೆಂಡ್ ಏನಾಗಿದೆ ಅಂತ ಅಂದರೆ, ಎಲ್ರಿಗೂ ಕೂಡ ಸ್ಟ್ರಗಲ್ ಪಟ್ಟು ಮಾಡೋ ಕೆಲಸ ಇಷ್ಟ ಆಗಲ್ಲ. ಹೀಗೆ ಆನ್ಲೈನ್ ಜಾಬು, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಈ ಥರ ವರ್ಕನ್ನು ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂಥದ್ರಲ್ಲಿ ನಾನು ಸ್ವಲ್ಪ ಅದೇ ಥರ ಯೋಚನೆ ಮಾಡಿ, ಸ್ವಲ್ಪ ಹೆಲ್ತ್ ಬೇರೆ ಇಶ್ಯೂ ಇದ್ರಿಂದ ಯೂಟ್ಯೂಬ್ ಸಮೇತನೂ ಕಂಟಿನ್ಯೂ ಮಾಡೋಕ್ಕಾಗದೇ ಇದ್ದಿದ್ದರಿಂದ ನಾನು ಕೂಡ ಒಂದು ಫೇಕ್ ಕಾಲಿಗೆ ರಿಪ್ಲೈ ಮಾಡೋ ಒಂದು ಸ್ಥಿತಿ ಬಂದುಬಿಡ್ತು. ಹೀಗೆ ಒಂದು ಟೈಮ್ ಕೂತ್ಕೊಂಡಾಗ ಒಂದು ಕಾಲ್ ಬರುತ್ತೆ ನನಗೆ, ಅಂದರೆ ಆ ಕಡೆ ನಾರ್ತ್ ಇಂಡಿಯಾದಿಂದ ಬಂದಿರೋವಂಥ ಕಾಲ್ ಅದು. ಸೊ ಹಿಂದಿಯಲ್ಲೇ ಮಾತಾಡ್ತಾ ಇದ್ರು ಅವರು. ಹೇಗೆ ಮಾತಾಡ್ತಾ ಇದ್ರು ಅಂದರೆ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಮರಕ್ಕೆ ಹತ್ತಿದವ್ರನ್ನ ಸಮೇತ ಕೈ ಬಿಡಿಸಿ ಕೆಳಗಿಳಿಸೋ ಅಂಥ ಕೆಟಗಿರಿಯಲ್ಲಿ ಮಾತಾಡ್ತಿದ್ರು ಅವರು. ನಿಮಗೆ ಜಾಬಿನ ಅವಶ್ಯಕತೆ ಇದೆ ಅಂತ ಆದರೆ ದಯವಿಟ್ಟು ನಾವು ಹೇಳೋ ಕೆಲಸ ಮಾಡಿ, ಮತ್ತು ಯಾವುದೇ ಹಣ ತುಂಬ ಅವಶ್ಯಕತೆ ಇರಲ್ಲ. ಆ ಥರ ಎಲ್ಲ ಒಂದು ಲೇಡೀಸೇ ಕಾಲ್ ಮಾಡಿ ನನಗಿದು ಮಾಡಿದ್ಲು. ತುಂಬ ನಂಬಿಕೆ, ಟ್ರಸ್ಟ್ ಮಾಡಬೇಕು. ಆ ಥರ ಒಂದು ಕಂಪ್ನಿ ಅದು, ಜೆಡ್ ಮಾರ್ಟ್ ಅನ್ನೋ ಒಂದು ಕಂಪ್ನಿ. ಇವಾಗ ಅದನ್ನು ಸರ್ಚ್ ಮಾಡೋಕ್ಕೆ ಹೋದರೆ ನಮಗೆ ಹೈದರಾಬಾದ್ದು ಒಂದು ಫುಡ್ ಡೆಲಿವರಿ ಹೆಸರು ಬರುತ್ತೆ. ಅದು ಬೇರೆ, ಇದು ಬೇರೆ. ಇದು ಇವರು ಫ್ರಾಡ್ ಮಾಡಲಿಕ್ಕೆ ಅಂತಲೇ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಅದು ಆನ್ಲೈನ್ ಶಾಪಿಂಗ್ ಆ್ಯಪ್ ಆಗಿತ್ತು. ನಾನು ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಅದು ಅವರೊಂದು ಲಿಂಕ್ ಕಳಿಸಿದ್ರು, ಅದ್ರ ಥ್ರೂ ಇನ್ಸ್ಟಾಲ್ ಮಾಡ್ಕೋಬೇಕಿತ್ತು. ಅದೇ ಥರ ನಾನು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿದ್ರೆ ಅದರೊಳಗೆ ಆನ್ಲೈನ್ ಪ್ರಾಡಕ್ಟು, ಅದು ಯಾವ ಥರ ಪ್ರಾಡಕ್ಟ್ ಇತ್ತು ಅಂದರೆ ಡಿವೋಷ್ನಲ್ ಪ್ರಾಡಕ್ಟ್, ಅಂದರೆ ಈ ದೇವರಿಗೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳು ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಪ್ರಾಡಕ್ಟು, ಆ ಥರ ಇತ್ತು. ಅವರು ಹೇಳಿದರು ನಮಗೇನು ಅಂತ ಅಂದರೆ, ಅದೇ 2 ಕ್ಯಾಟಗಿರಿಲಿ ಇರುತ್ತೆ. ಅದಕ್ಕೆ MRP ಬಂದುಬಿಟ್ಟು 1500 ಮೇಲೆ ಇರುತ್ತೆ. ಹಾಗಾಗಿ ನಿಮಗೆ ಮಾರ್ಜಿನ್ ಜಾಸ್ತಿ ಸಿಗುತ್ತೆ. ನೀವು ಏನಿಲ್ಲ, ಒಂದು ಜಿಲ್ಲೆ ಅಥವಾ ಒಂದು ತಾಲೂಕಿಂದು ಏನು ಸರ್ವಿಸ್ ಸೆಂಟರ್ ಮಾಡ್ತಾರಲ್ಲ, ಕೊರಿಯರ್ ಸರ್ವಿಸ್ಸು, ಆ ಥರ ಮಾಡಬೇಕು. ನಿಮಗೆ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ಯಾರಾದರೂ ಹುಡುಗರನ್ನ ಇಟ್ಟು ಮಾಡಿಸ್ಕೋಬೋದು. ನಿಮಗೂ ಸಿಗುತ್ತೆ, ಅವರಿಗೂ ಉಳಿಯುತ್ತೆ, ಮಾರ್ಜಿನು ಚೆನ್ನಾಗಿ ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ನಂಬಿಕೆ ಬರೋ ಥರ ನನಗೆ ಆ ಕಾಲಲ್ಲಿ ಹೇಳಿದ್ರು ಅವರು. ನನಗೆ ಹಿಂದಿ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬಂದಿಲ್ಲ ಅಂದರು. ಅವರು ಮಾತಾಡೋದು ಫ್ಲೂಯೆಂಟ್ ಅಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹೌದೇನೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಡಿಸ್ಕಸ್ಸು ನಾನು ಯಾರ ಹತ್ರನೂ ಮಾಡೋಕ್ಕೆ ಹೋಗಿಲ್ಲ. ಅದೇ ನನ್ನ ದೊಡ್ಡ ಮಿಸ್ಟೇಕು. ಅವರು ಹೇಳಿರೋ ಥರ ನಾನು ವೆಬ್ಸೈಟ್ ಎಲ್ಲ ಅಂದರೆ ಸರ್ಚ್ ಮಾಡಿದೆ, ಎಲ್ಲ ಅವ್ರು ಹೇಳಿರೋ ಥರನೇ ಇತ್ತು, ಯಾವುದು ಒಂದು ಮೋಸ ಇರಲಿಲ್ಲ. ಆಮೇಲೆ ಅವರು ಒಂದು MRPಗೆ 20% ಮಾರ್ಜಿನ್ ಕೊಡ್ತೀವಿ ನಾವು, 1,500 ಇದ್ದರೆ ಅದಕ್ಕೆ 20% ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು. ನಾನು 20% ಸಿಕ್ಕಿದ್ರೆ ನಾವು ಯಾರಾದರೂ ಹುಡುಗರು ಇಟ್ಕೊಂಡ್ರೆ ಕಷ್ಟ ಆಗುತ್ತೆ, ಈ ಥರ ಎಲ್ಲ ಅಂದ್ಕೊಂಡು ಅಷ್ಟಕ್ಕಾಗಲ್ಲ ಅಂತ ಹೇಳಿದೆ. ಆಮೇಲೆ ಅವರು ಮಾತಾಗಿ 40%ಗೆ ಒಪ್ಕೊಂಡ್ರು. ಅಂದರೆ 100ಗೆ 40%. ಇವಾಗ 1,000 ರೂಪಾಯಿ ಪ್ರಾಡಕ್ಟ್ ಅಂತಂದರೆ 400 ರೂಪಾಯಿ ನಮ್ಗೆ ಸಿಗ್ತಿತ್ತು. ಇದನ್ನು ಕರ್ನಾಟಕದಲ್ಲಿ ಇನ್ನೂ ಯಾರೂ ಒಂದು ಏಜೆನ್ಸಿನ ತಗೊಂಡಿಲ್ಲ. ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಈಗ ಲೈಸೆನ್ಸ್ ಥರ ತಗೋತಾರಲ್ಲ, ಆ ಥರ ತಗೊಂಡಿಲ್ಲ. ನೀವೇ ಫಸ್ಟು. ಸೊ ಎಲ್ಲ ಇಡೀ ಕರ್ನಾಟಕನೂ ನೀವು ಬೇಕಾದರೆ ತಗೋಬಹುದು. ಜಿಲ್ಲೆ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಬ್ಬೊಬ್ಬರನ್ನ ನೀವು ಮೇನಾಗಿ ಮಾಡ್ಕೋಬೇಕು. ಅದು ಎಲ್ಲ ಇದನ್ನು ಮೇಂಟೆನೆನ್ಸ ನೀವೇ ಮಾಡಬೇಕು ಅಂತ ಹೇಳಿದ್ರು. ನಾವು ಜಸ್ಟು ನಿಮಗೆ ಇದನ್ನು ಕಳಿಸ್ಕೊಡ್ತೀವಿ, ಪ್ರಾಡಕ್ಟನ್ನು ನೀವು ಅಲ್ಲಿಗೆ ಸಪ್ಲೈ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು.
ಅದು ನಮಗೆ ಒಳ್ಳೆಯದೇ ಅನ್ನಿಸ್ತು. ಯಾಕೆಂದರೆ ಇಡೀ ಸ್ಟೇಟಿಂದೆಲ್ಲ ಸಿಗುತ್ತೆ ಅಂತ ಅಂದರೆ ತುಂಬ ಖುಷಿ ಆಯಿತು. ಈಗ ಸದ್ಯ ಇರೋದು ಬೆಂಗಳೂರು, ಹುಬ್ಬಳ್ಳಿ ಈ ಥರ ಮೇನ್ ಸಿಟೀಲಿ ಮಾತ್ರ ಇದೆ. ಅದನ್ನು ನಾವು ಡೈರೆಕ್ಟಾಗಿ ಕಳಿಸ್ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ, ನಿಮ್ಮ ಥ್ರೂ ಕಳಿಸ್ಕೊಡ್ತೀವಿ ಆಮೇಲೆ ಅಂತ ಅಂದರು. ನಮಗೆ ಸ್ವಲ್ಪ ಹೌದು ಅಂತ ಅನ್ನಿಸ್ತು. ನಾನು ಏನು ಮಾಡಿದೆ, ಆಯಿತು ಇದಕ್ಕೇನು ಪ್ರೊಸೀಜರು, ನಾವು ಈಗ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಲ್ಲ, ಅವ್ರದ್ದು ಏಜೆನ್ಸಿ ಮಾಡಬೇಕು ಅಂತಂದರೆ ನಮಗೊಂದು ಅಗ್ರಿಮೆಂಟ್ ಬೇಕು. ಅದು ಯಾವ ಥರ ಮಾಡಬೇಕು ಅಂತೆಲ್ಲ ಕೇಳಿದೆ ನಾನು. ಅವರು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸು ಇದೆ, ಈ ಥರ ಎಲ್ಲ ಕೊಡಬೇಕು ನೀವು. ಯಾಕೆಂದರೆ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಆಮೇಲೆ 10,000 ಅಗ್ರಿಮೆಂಟ್ ಚಾರ್ಜ್ ತಗೋತೀವಿ. ಯಾಕೆಂದರೆ ನಿಮಗೆ ಡೈರೆಕ್ಟು ಫ್ರ್ಯಾಂಚೈಸಿ ನೀಡೋದ್ರಿಂದ ಇಡೀ ಸ್ಟೇಟಿಂದ 10,000 ಆಗುತ್ತೆ ಅಂತ ಹೇಳಿದ್ರು. ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು. ಇಲ್ಲ ಮೇಡಮ್, ನೀವೇನು ತಗೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಕೇಳ್ತಾಯಿದ್ರೆ, ಇಲ್ಲ ಹಾಗೆ ಬರಲ್ಲ. ಈಗ ನಿಮಗೆ ಜಿಲ್ಲೆಯಿಂದ ಅಥವಾ ತಾಲೂಕಿಂದ ಅಂತ ಆದರೆ ನಮಗೇನು ಚಾರ್ಜಸ್ಸು ಇದಾಗಲ್ಲ. ಇಡೀ ಸ್ಟೇಟಿಂದೇ ತಗೋತೀರ ಅಂದರೆ ನಿಮಗೆ ಮತ್ತೆ ಮಾರ್ಜಿನ್ ಜಾಸ್ತಿ ಕೊಟ್ಟಿರ್ತೀವಿ. ಹಾಗಾಗಿ ಇದು ಒಂದು ಫ್ರ್ಯಾಂಚೈಸಿ ಚಾರ್ಜ್ ಅಂತ ನಾವು ತಗೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ 10,000, ಜಾಸ್ತಿ ಏನಿಲ್ಲ, ಕೇವಲ 10,000 ಅಂತ ಅಂದರು. ಸರಿ, ನನಗೆ ಏನು ಅಂದರೆ ಒಳ್ಳೆ ಲೆಕ್ಕ ತಿರುಗುತ್ತಲ್ಲ. ಎಂತಂದರೆ ಆನ್ಲೈನ್ ಶಾಪಿಂಗ್ ಅಂತೂ ಈಗ ಎಲ್ಲರೂ ಬೇರೆ ಬೇರೆ ಯಾವುದೋ ಆ್ಯಪ್ ಅಂತೂ ಇದ್ದಾವೆ. ಈಗ ಅಮೆಜಾನು, ಫ್ಲಿಪ್ಕಾರ್ಟು, ಮೀಶೋ ಈ ಥರದ್ದು ದೊಡ್ಡ ದೊಡ್ಡ ಆ್ಯಪ್ ಬಿಟ್ಟು ಸೈಡ್ ಆ್ಯಪು ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾವೆ ಜೆನ್ಯೂನ್ ಆಗಿ. ಅದೇ ಥರನೇ ಇದು ಕೂಡ ಇದೆಯಲ್ಲ ಅಂದ್ಕೊಂಡು ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ. ಸ್ವಲ್ಪ ಕ್ಯಾಶ್ ಇತ್ತು, ಸ್ವಲ್ಪ ಇನ್ನೊಬ್ಬರ ಹತ್ರ ತಗೊಂಡು ಕ್ಯಾಶು ಮತ್ತು ಅವರಿಗೇನು ಫಾರ್ಮ್ ಕೊಟ್ಟಿದ್ರು ಒಂದು ಫಿಲಪ್ ಮಾಡೋಕ್ಕೆ, ಅದು ಆನ್ಲೈನ್ ಥ್ರೂ ಕಳಿಸ್ಕೊಟ್ಟಿದ್ರು. ಅದನ್ನು ಫಿಲಪ್ ಮಾಡಿ ಎಲ್ಲನೂ ಸಬ್ಮಿಟ್ ಮಾಡಿ ಅವರ ಒಂದು ಗೂಗಲ್ ಪೇ ಅಕೌಂಟಿಗೆ ನಾನು ಹಣನ ಕಳಿಸ್ಕೊಟ್ಟೆ 10,000. ನಾನು ಅಂದ್ಕೊಂಡೆ, ಇಂಥ ಲಕ್ಕು ನಾನು ಒಳ್ಳೆ ಇದರೊಳಗೆ ಮಿಸ್ ಮಾಡ್ಕೋತೀನಲ್ಲ, ಅವ್ರದ್ದು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಕಾಲು, ಒಳ್ಳೆ ಲಕ್ಕು ಅಂತ ನಾನು ತಿಳ್ಕೊಂಡೆ. ಆಮೇಲೆ ಲಕ್ಕಲ್ಲ, ನನಗೆ ಹೊಡೆದಿದ್ದು ಲಕ್ಕು ಅಂತ ಅನ್ನಿಸ್ತು. ಯಾಕೆಂದರೆ ಎಷ್ಟು ಚೆಂದ ಮಾತಾಡಿ ಅವರು ನಮ್ಮನ್ನು ಬಕ್ರಾ ಮಾಡಿದ್ರು ಅಂದರೆ, ಒಂದು 2 ದಿನ ಬಿಟ್ಟು ಯಾರು ನಾವು ಕಾಲ್ ಮಾಡಿದ್ವಲ್ಲ ಅವಳಿಗೆ ನಾನು ಕೇಳಿದೆ, ಪ್ರಾಡಕ್ಟು ಎಲ್ಲೆಲ್ಲಿ ಕಳಿಸೋದು, ನೀವು ಕಳಿಸ್ಕೊಟ್ಟಿದ್ದೀರಾ ನಮಗೆ, ಅದೇನು ಟ್ರ್ಯಾಕು ಕಳಿಸ್ಕೊಡಿ, ಟ್ರ್ಯಾಕ್ ಲಿಂಕ್ ಕಳಿಸ್ಕೊಡಿ, ಎಲ್ಲೆಲ್ಲಿ ಇದು ಮಾಡಬೇಕು ಅನ್ನೋದು. ನಾವು ಸದ್ಯ ಮನೆಯಿಂದನೇ ಆಫೀಸ್ ಥರ ಮಾಡಿಕೊಂಡು ನಾನು ಇದು ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೆಯವರಿಗೂ ಸ್ವಲ್ಪ ಹೇಳಿ ನಾನು ಸ್ವಲ್ಪ ಅವರನ್ನು ನಂಬಿಸಿ ನಾನು ಆಫೀಸ್ ಥ್ರೂ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಯಾಕೆಂದರೆ ನನಗೂ ಕೂಡ ಒಂದು ಮನೆಯಲ್ಲಿ ಒಂದು ಕೆಲಸ ಮಾಡಬೇಕಿತ್ತು. ಸುಮ್ಮನೆ ಕಾಲಹರಣ ಮಾಡೋದು ನನಗೂ ಇಷ್ಟ ಇರಲಿಲ್ಲ. ಆಯಿತು, ಏನಾದರೂ ಮಾಡ್ಕೋ. ಯಾಕೆಂದರೆ ಅವರು ಎಲ್ಲದಕ್ಕೂ ಬೇಡ ಅಂತ ಹೇಳಿ ಸ್ವಲ್ಪ ಇದು ಮಾಡಿದರು. ಇದೊಂದು ಮತ್ತು ಯಾಕೆ ಇವಳಿಗೆ ಇದು ಮಾಡೋದು ಅಂದ್ಕೊಂಡು ಸ್ವಲ್ಪ ಫ್ರೀ ಕೊಟ್ಟರು. ಇದಕ್ಕೋಸ್ಕರ ಫ್ರೀ ಅಂತ ಹೇಳ್ಬೋದು, ಏನಂತ ಗೊತ್ತಿಲ್ಲ, ಇದು ಮಾಡಿಕೊಟ್ರು. ಅದು ನೋಡಿದ್ರೆ ನಮಗೆ 2 ದಿನ ನಂತರ ಅವಳು ಕಾಲಿಗೆ ಸಿಕ್ಕಿಲ್ಲ. ಅವರು ರೀಸನ್ ಮತ್ತೊಂದು ಹುಡುಗ ಅಟೆಂಡ್ ಮಾಡಿದ್ದ. ಇಲ್ಲ, ಅವರು ಫ್ಯಾಮಿಲಿಯಲ್ಲಿ ಅವರು ಫಾದರ್ ಡೆತ್ ಆಗಿದ್ದಾರೆ, 2 ದಿನ ಆಫೀಸಿಗೆ ಬರಲ್ಲ, ಯಾರು ನಿಮ್ಮನ್ನು ಇದು ಮಾಡಿದ್ದಾರೆ ನೀವು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ತೊಗೋಬೇಕು, ಆಫೀಸ್ನಲ್ಲಿ ಹಾಗೇ ಇರುತ್ತೆ ಅಂತ ಹೇಳಿದ. ಆಯಿತು ಸರಿ, 2 ದಿನ ಬಿಟ್ಟು ಕಾಲಿಗೆ ಸಿಗ್ತಾಳಲ್ಲ ಅಂತ 2 ದಿನ ಬಿಟ್ಟು ಕಾಲ್ ಮಾಡಿದ್ವಿ. ಅವಳು ಇಲ್ಲ, ಹಾಗೆ ಹೀಗೆ ಕಳಿಸ್ಕೊಟ್ಟಿದ್ದೀನಿ, ಟ್ರ್ಯಾಕ್ ಲಿಂಕ್ ಇನ್ನೂ 1 ದಿನ ಬಿಟ್ಟು ಕಳಿಸ್ತೀನಿ, ಹಾಗೆ ಹೀಗೆ ಅಂತ. ಆವಾಗ ನಮಗೆ ಅನ್ನಿಸ್ತು ನಾವು ಸಂಪೂರ್ಣವಾಗಿ ಬಕ್ರಾ ಆಗಿದ್ದೀವಿ ಅಂತ ಹೇಳಿ. ಆದರೂ ಬಿಡಲಿಲ್ಲ ನಾವು, ಇಲ್ಲ ಕಳಿಸ್ಕೊಡು. ಅವಳು ಒಂದು ಬಾಕ್ಸಲ್ಲಿ ಒಂದಿಷ್ಟು ಏನು ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಪ್ರಾಡಕ್ಟನ್ನು ನಮಗೆ ಕಳಿಸ್ಕೊಟ್ಲು. ಅವಳು ಕಳಿಸ್ಕೊಟ್ಟಿಲ್ಲ ಅಂತಲ್ಲ, ಎಲ್ಲ ಈ ಆಯುರ್ವೇದಿಕ್ ಕೆಲವೊಂದು ಮೆಡಿಸಿನ್ಸ್ ಯೂಸಿಗೆ ಬರದೇ ಇರೋವಂಥದ್ದು, ಅದನ್ನು ತಗೊಂಡು ಸೈಡ್ ಎಫೆಕ್ಟ್ ಆದರೆ ಅದಕ್ಕೆ ಜವಾಬ್ದಾರರು ಯಾರು ಅನ್ನೋದು ಗೊತ್ತಿಲ್ಲ. ನಾವು ಯಾರಿಗಾದರೂ ಕೊಟ್ಕೊಳ್ಳಿ, ಒಂದು ಕಸ್ಟಮರ್ ಡೀಟೇಲ್ಸ್ ಇಲ್ಲ, ಏನೂ ಇಲ್ಲ, ನಮ್ಮ ಅಡ್ರೆಸ್ ಹಾಕಿ ಕಳಿಸ್ಕೊಟ್ಟಿದ್ಲು. ಒಂದು 1000 ಅದಕ್ಕೆ ಖರ್ಚು ಮಾಡಿದ್ದಾಳೆ, ಯಾವುದಾದ್ರು ಒಂದು ಶಾಪಲ್ಲಿ ಖರೀದಿ ಮಾಡಲಿಕ್ಕೆ. ಅಂತೂ ಚಂದ ಬಕ್ರಾ ಅಂತೂ ಮಾಡಿದ್ಲು ನಮಗೆ. ಇದು ಒಂದು
ಇನ್ಸಿಡೆಂಟು ನನ್ನ ಒಂದು ಇದರೊಳಗೆ. ಅದಕ್ಕೋಸ್ಕರ ಆನ್ಲೈನ್ ಜಾಬ್ ಅಂತ ಏನು ಬರುತ್ತೆ ಅದರೊಳಗೆ ಸ್ವಲ್ಪ ಹುಷಾರಾಗಿ ವಿಚಾರ ಮಾಡಿ ಹೆಜ್ಜೆ ಇಡಿ. ಯಾಕೆಂದರೆ ತುಂಬ ಈಗ ಯೂಟ್ಯೂಬಲ್ಲಾಗಲಿ ಯಾವುದರಾಗಲಿ ಆನ್ಲೈನ್ ಬಗ್ಗೆ ತುಂಬ ಜಾಬ್ ಬಗ್ಗೆ ತುಂಬ ಇದನ್ನು ಕೊಡ್ತಾರೆ ಇನ್ಫಾರ್ಮೇಷನು. ಆದರೆ ಎಲ್ಲನೂ ಜೆನ್ಯೂನು, 80% ಫ್ರಾಡ್ ಇರುತ್ತೆ ಫ್ರೆಂಡ್ಸು. ಇದಕ್ಕೋಸ್ಕರ ಒಂದು ಅವೇರ್ನೆಸ್ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಈ ಒಂದು ವಿಷಯನ ಶೇರ್ ಮಾಡಿಕೊಂಡೆ. ಹಾಗೆ ನಾಳೆ ದಿನ ಒಂದು ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾಗಳನ್ನು ತಂದಿದ್ದೀನಿ. ಯಾಕೆಂದರೆ ನಾನು ಕೂಡ ಮನೆಯಲ್ಲಿ ಈಗ ಕೆಲವೊಂದು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಸಣ್ಣದಾಗಿ ಅರ್ನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ನೀವು ಕೂಡ ನಾಳೆ ದಿನ ಅರ್ನ್ ಮಾಡ್ಕೊಳ್ಬೋದಾದಂಥ ಕೆಲವೊಂದು ಬಿಸ್ನೆಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವೊಂದು ರಿವ್ಯೂಸನ್ನು ನಿಮ್ಮ ಜೊತೆಗೆ ಜೆನ್ಯೂನ್ ಆಗಿರೋವಂಥದ್ದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಉಪಯುಕ್ತವಾದಂಥ ವಿಡಿಯೋಗಳನ್ನು ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಕೂಡ ನಿಮಗೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡು ನಾಳೆ ಮತ್ತು ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡದೆ ಮರಿಲೇಬೇಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.